ಸಿರಿ ಕಾರ್ತಿಕ್ EMI ನಾನ್ ಸ್ಪೀಕರ್ ಯಾಕೆ ಎಲ್ಲೋಯ್ತಿದ್ಯಣ್ಣ? ದೇವ್ರೇ, ಒಂದೊಳ್ಳೆ ಇಡ್ಲಿ ವಡೆ ಸಿಗೋ ಪಲಾವ್ ಸಿಗೋ ಹೋಟ್ಲು ತೋರ್ಸಪ್ಪ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಯಾರ್ಯಾರು ಈ ವಿಲಾಗ್ನ ಬೆಳಗ್ಗೆ ನೋಡ್ತಾ ಇದ್ದಾರೋ ಅವ್ರಿಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡ್ತಿರೋರಿಗೆ ಗುಡ್ ಆಫ್ಟರ್ನೂನ್, ಸಂಜೆ ನೋಡ್ತಿರೋರಿಗೆ ಗುಡ್ ಈವ್ನಿಂಗ್, ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ನೋಡ್ತಿರೋರು ಪೂರ್ತಿ ನೋಡಿ ಮಲ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಬಂದು ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಹಾರ್ಡ್ಲಿ ಯಾರೂ ಹೋಗಿಲ್ಲ, ನಾವು ಹೋಗಿಲ್ಲ. ಒಂದು ಲೊಕೇಶನ್ ಮ್ಯಾಪ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ, ಹಿಂಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ನೋಡ್ತೀರಾ. ನಾನು ಬೆಳಗ್ಗೆ ಏನೋ ಚಳಿ ಇರುತ್ತೆ ಅಂತ ಥರ್ಮಲೆಲ್ಲ ಹಾಕೊಂಬಂದೆ. ಬಟ್ ಏನು ಥರ್ಮಲೇ ಸೆಕೆ ಹೊಡಿತಿದೆ ಗುರು, ಇದೇನು ಚಳಿನೂ ಇಲ್ಲ ಏನಿಲ್ಲ. ನಮ್ಮ ಬೆಂಗಳೂರು ವೆದರ್ನ ನಾವು ನಂಬ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಸದ್ಯ ಮನೆಗೆ ಬರೋ ತನಕ ಮಳೆ ಬರ್ದೇ ಇದ್ರೆ ಸಾಕು. ರೈನ್ ಗೇರ್ಸ್ ಇದೆ, ಬಟ್ ಏನಂದರೆ ಈ ಮಳೆ ಎಲ್ಲ ಫುಲ್ಲು ಜೋರಾಗಿ ಬಂದುಬಿಟ್ರೆ ಒಂದು 60% ಆ ಥರ ಎಲ್ಲ ಬಂತು ಅಂದರೆ ಸೂಪರಾಗಿರುತ್ತೆ. ಸುಮ್ಮನೆ ಈ ಹನಿ ಹಾಕ್ಬಿಟ್ಟು ಹೋಗೋದಕ್ಕೆ ಅದು ಹಿಂಸೆ. ಇದರ್ಧ ನಿನ್ಸ್ಬಿಟ್ಟು ಚೇಂಜ್ ಮಾಡ್ಕೊಳ್ಳೋದು ಅಂತಲೂ ಬೇಡ, ಇದು ಬೇಡ ಅಂತ ಫೀಲ್ ಆಗೋಗುತ್ತೆ. ಅದೊಂದಕ್ಕೋಸ್ಕರನೇ ಟ್ಯಾಂಕ್ ಬ್ಯಾಗ್ ಕ್ಯಾರಿ ಮಾಡಬೇಕು ಇವತ್ತು. ಇದು ನಮ್ಮ 2 ವೀಲರ್ಗಾದ್ರೆ ಹಿಂಗೆ ಬಿಟ್ಟರೆ ಆಗುತ್ತಪ್ಪ. ಇದು ಒಳ್ಳೆ ಹಾವು ಸುತ್ತಾಡ್ಕೊಂಡು ಹಂಗಿಂದ ಇಲ್ಲಿ ಬರಬೇಕು. ಓ, ಇದೇನೋ ಮಾಡ್ತಾರಲ್ಲ ಗುರು, ವೇ ಟು ಪಾರ್ಕಿಂಗ್ 10th edition ಅಪೆಲೋ 10K ರನ್ನು. ಓಕೆ, ಸೊ ನಮ್ಮ ಮೀಟಿಂಗ್ ಪಾಯಿಂಟ್ ಬಂದು ನಾವು ಇಲ್ಲೇ ಹೇಳಿದ್ವಿ. ಓ, ರೋಹಿತ್ ಸರ್ ಆಗಲೇ ಬಂದ್ಬಿಟ್ಟಿದ್ದಾರೆ. ಸರ್ ಬೇಗ ಬಂದ್ರಾ? ನಾವು ಯೂಶಲಿ ಅಲ್ಲಾಗ್ತಿದ್ವಿ. ನಾನು ಅದಕ್ಕೆ ಇದು ನೋಡ್ಕೊಂಡೇ ಬಂದೆ. ಓ, ಇವಾಗ 10K ರನ್ ನಡೀತಾರೋ ಏನೋ ಮಾಡ್ತಾರೆ ಅಂತ. ಚಳಿನೇ ಇಲ್ಲಲ್ಲ ಸರ್, ನಾನು ಬೇರೆ ಥರ್ಮಲೆಲ್ಲ ಹಾಕೊಂಡ್ಬಂದೆ. ಇದು ಹಾಕೊಂಡಾದ್ಮೇಲೆ ಸೆಕೆ ಹೊಡಿತಿದ್ದೆ. ಹಾಂ, ಅಂದರೆ ಇದೇ ಒಂಥರ ಥರ್ಮಲ್ ಥರ ಇದೆ ಈ ಬೈಕ್. ಇದ್ರದ್ದೊಂದು ಟೀ ಶರ್ಟ್ ಮಾಡಿಸಿದ್ವಿ, ಡೆಕೆತ್ಲಾನ್ದು. ಹಾಂ, ಅದು ನೋಡಿ ಒಂಥರ ಇದೆ. ಹಾಂ, ಬೆಸ್ಟ್ ಅದು. ಇದು ನಾನು ಪ್ಯೂಮಾಲ್ ತಗೊಂಡಿದ್ದೆ. ಓಕೆ, ಬರೀ ರೈಡಿಗೆ ಯೂಸ್ ಮಾಡ್ತೀನಿ. ಬೆಸ್ಟ್ ಬಿಡಿ ಸರ್ ಅದು. ಇನ್ನು ಅವರಿಬ್ರು ಸೆಕೆ ಹೊಡಿತಾ ಇದೆ. ಇಲ್ಲ, ಹಾಂ, ಇದು ಹಾಕೊಂಡು ಚಳಿ ಆಗೋಗುತ್ತೆ ಸರ್. ಅದಂತೂ ಫಾಗೆಲ್ಲ ಇರುತ್ತೆ ಬರೀ. ಸರ್ ಅಲ್ಲೇ ಹೋಗ್ಬಿಡೋದಾ? ಸರ್ಕಲ್ ಹತ್ರ ಬರ್ತಾ ಇದ್ದಾರೆ, ಅಲ್ಲೇ ಹೋಗ್ಬಿಡೋದ ಗುರು ಸರ್ಕಲ್? ಗುಡ್ ಬಾಯ್. ನಂಬರು ಸೂಪರ್ ಆಗಿದೆ ಸರ್, 5777. ಎಲ್ಲ ಒಂಥರ ಫುಲ್ ಪ್ಯಾಕೇಜ್ ಸಿಕ್ಬಿಡ್ತಾವ. ಪ್ಯಾನಿಯರ್ಸ್ ಎಲ್ಲ ಇದೆ ಇದ್ರದ್ದು. ಓಕೆ, ಒಂದು ಐಟಮ್ ಬಿಟ್ಟಿಲ್ಲ ಗುರು, ಎಲ್ಲ ಹಾಕ್ಸ್ಬಿಟ್ಟವನೆ. ಎಲ್ಲ ಹಾಕ್ಸಿದ್ದ. ಸೂಪರ್. ಇಂಥ ಗಾಡಿ ಸಿಗಲ್ಲ ಅಂದ್ಬಿಟ್ಟು ತಗೊಂಡ್ಬಿಟ್ಟೆ. ಇವಾಗ ಬಾಕ್ಸ್ ಅಂದು ನಾನು ರ್ಯಾಪ್ ಮಾಡುತ್ತೆ. ಹಾಂ, ಈ ಡಿಸೈನ್ ಸೂಪರ್ ಆಗಿ ಮಾಡಿದಾರ ಸರ್. ಇದು ಚೆನ್ನಾಗಿ ಮಾಡಿದಾನೆ ಅದು. ನಾನು ಹಾಕ್ಸಿದ್ದೆ ಆ ಸೈಡು. ಈ ಆಫ್ ರೋಡ್ ಸ್ಯಾಡಲ್ ಮಾಡ್ಬೇಕಾದ್ರೆ ಇದು ಉಜ್ಜಿ ಹೊಟ್ಟೋಯ್ತದು. ಅದ್ರೊಳಗೆ ಪ್ರಿಂಟ್ ಬಂದಿರೋದು. ಹಾಂ, ಹೌದು, ಅದೇ. ಹಾಂ, ಅಲ್ಲೇ ಹೋಗೋದು ಸರ್. ರೋಹಿತ್ ಸರ್ ಮುಂಚೆನೇ ಬಂದ್ಬಿಟ್ಟಿದ್ರು. ಮಂಜು ಅವ್ರು ಬಂದರು. ಇವಾಗ ನಾಗರಬಾವಿ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೊರಡಬೇಕು. ಏನು ಮ್ಯಾರಥಾನ್ ಮಾಡ್ತಾರೆ ಗುರು? ಅಪೋಲೋ ಮ್ಯಾರಥಾನ್ ಅಂತೆ. ನಾನು ಒಂದು ಸತಿನೂ ಮ್ಯಾರಥಾನ್ಗೆ ಹೋಗಿಲ್ಲ. ಏನಕ್ಕೆ ಹೋಗಲ್ಲ ಅಂತಂದರೆ ನಾನೇ ಫಸ್ಟ್ ಬಂದುಬಿಡ್ತೀನಿ. ಪಾಪ ಬೇರೆಯವರೆಲ್ಲ ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಆಹಾ, ಏನು ಗುರು ಸೌಂಡು.
ಇವತ್ತು ದೊಡ್ಡ ಹುಲಿ ಜೊತೆ ಇನ್ನೆಲ್ಲ ಚಿಕ್ಕ ಹುಲಿಗಳು ಹೋಗ್ತಾ ಇದ್ದೀವಿ. ನೋಡುವ ಹೆಂಗಿರುತ್ತೆ ಅಂತ. ಸರ್ ಬೇರೆ ಟಾಪ್ ಬಾಕ್ಸು ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಇನ್ನೊಬ್ರು ಹಿಮಾಲಯ ತರ್ತಾರೋ R15 ತರ್ತಾರೋ ಗೊತ್ತಿಲ್ಲ. ಅವ್ರದ್ದು R15 ನೀವು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಅಣ್ಣ 160 ಕೆಳಗಡೆ ಇಳಿಸೋದೇ ಇಲ್ಲ ಗಾಡಿನ. ಅವರು ಚುಯ್ ಅಂತ ಹೋಯ್ತಾ ಇರ್ತಾರೆ. ಬ್ರೋ ಈಗ ನಾವು ನಾಯಂಡಹಳ್ಳಿ ಅಂಡರ್ ಪಾಸ್ ಹತ್ರ ಬರ್ತಾ ಇದೀವಿ. ಶೆರ್ಲಾಕ್ ಸರ್ಕಲ್ ಇದೆಯಲ್ಲ, ಬಸ್ ಸ್ಟಾಪ್ ಮೇಲೆ ಅಲ್ಲಿ ಪ್ಯಾಲೆಟ್ ಎಲ್ಲ ಇತ್ತಲ್ಲ, ಲೆಫ್ಟ್ ಸೈಡ್ ಅಲ್ಲಿ ನಾಗರಬಾವಿ ರಿಂಗ್ ಆಗತ್ತೆ. ನಾವ್ ಹಿಂದೆನೆ ಲೆಫ್ಟ್ ತಗೊಳ್ಳೋದ ಅನ್ಕೊಂಡ್ವಿ. ಓಕೆ, ರಿಂಗ್ ರೋಡ್ ಅಂದ್ರೆ ಅದು ಬ್ಯಾಟ್ರಿ ಅಂಗಡಿ ಎಲ್ಲ ಇದೆಯಲ್ಲ. ಓಕೆ ಓಕೆ ಬ್ರೋ, ಓಕೆ ಓಕೆ. ಮತ್ತೆ ಕಾರ್ತಿಕ್ಗೂ ಅಲ್ಲೇ ಬಂದ್ಬಿಡಕ್ಕೆ ಹೇಳ್ತೀನಿ ತಾಳಿ. ಹೇ ಸಿರಿ, ಕಾಲ್ ಕಾರ್ತಿಕ್ ಹಿಮಾಲಯನ್ ಆನ್ ಸ್ಪೀಕರ್. ಸಿರಿ, ಕಾರ್ತಿಕ್ ಹಿಮಾಲಯನ್ ಆನ್ ಸ್ಪೀಕರ್. ಯಾಕೆ ಕೋಪ ಮಾಡ್ಕೊಂಡ್ಬಿಟ್ಟೈತ ಸಿರಿ? ನಮ್ಮ ಮನೇಲಿ ಅಲೆಕ್ಸಾ ನಾನು ಇದನ್ನ ಮಾಡಿಕೊಂಡು ಇದು ಸಿರಿ ಅಂದರೆ ಸಿರಿ ಕೋಪ ಮಾಡ್ಕೊಂಡ್ಬಿಡುತ್ತೆ. ಕಾರ್ತಿಕ್ ಬಂದ್ಬಿಟ್ಟಿದ್ದಾನೆ. ಸೊ ನಾವು ಹಂಗೆ ಹೋಗುವ. ಇವಾಗ ಇವ್ರು ಮುಂದೆ ಹೋದ್ರೆ ಹಿಂದೆ ಹೋದ್ರೆ ಗೊತ್ತಿಲ್ವಲ್ಲ ಗುರು ನನಗೆ. ಇದೊಂದು ಪ್ರಾಬ್ಲಮ್ಮು ನೋಡಿ, ಆರ್ಗನೈಸರ್ ಆದರೆ ಹಂಗೆ ಸುತ್ತಾಡ್ಕೊಂಡು ಹೋಗ್ಬೇಕು. ಎಲ್ಲೋಯ್ತಿದ್ಯಣ್ಣ ನೀನು? ಆರ್ಗನೈಸರ್ ಅಂದರೆ ನಾವೇನು ದೊಡ್ಡ ಆರ್ಗನೈಸರ್ ಅಲ್ಲ. ಎಲ್ಲ ಕಾಂಟ್ಯಾಕ್ಟ್ಸು ನಮ್ಮ ಹತ್ರನೇ ಇತ್ತು ಅಂದರೆ ಎಲ್ಲರನ್ನೂ ಒಗ್ಗೂಡ್ಸೋಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ. ಒಬ್ರು ಇಲ್ಲಿರ್ತಾರೆ, ಒಬ್ರು ಅಲ್ಲಿರ್ತಾರೆ ಅಂತ ಮಾಡೋಕ್ಕಾಗಲ್ಲ ಗುರು. ಲೀಡರ್ಶಿಪ್ ಕ್ವಾಲಿಟಿ ಬಿಲ್ಡ್ ಮಾಡ್ಕೋತಾ ಇದ್ದೀವಿ. ಏನಂತೀರಾ? ವೆದರಲ್ಲಿ ಗಾಡಿ ಓಡಿಸಿ ಆಲ್ಮೋಸ್ಟ್ ನಾನು 1 ತಿಂಗಳಾದ್ಮೇಲೆ ಗಾಡಿ ತೆಗಿತಾ ಇರೋದು. ಹೌದು, ಮರ್ತೇ ಬಿಟ್ಟಿದೆ. ಮೈ ಗಾಡ್ ಅಂತ. ಸೊ ಇಲ್ಲಿ ನಮ್ಮ ಕಾರ್ತಿಕ್ ಇದ್ದಾರೆ. ಅವ್ರ ಪಕ್ಕ ಗೊತ್ತು ಮುಂದೆ ಹೋಗ್ಬಿಟ್ಟಿದ್ದಾರೆ ಅಂತ. ಬ್ರೋ ಅವರು ಮುಂದೆ ಹೋಗ್ಬಿಟ್ಟವ್ರೆ. ಅವ್ರಿಬ್ರು ಅಲ್ಲೇ ಮೀಟಪ್ ಆದ್ವಿ. ಹಿಂಗೆ ಕೆಳಗಡೆ ಹೋಗ್ಬಿಟ್ರೆ ಅನ್ಸುತ್ತೆ. ಅಲ್ಲಿ ಜಾಯ್ನ್ ಆಗ್ತಾರೆ ಬನ್ನಿ. ಅದಕ್ಕೆ ನಾನು ಹಿಂಗೆ ಬಂದೆ. ಅವರು ಇಬ್ರು ಮುಂದೆ ಹೋಗ್ಬಿಟ್ಟವ್ರೆ. ಇಲ್ಲೇ ಬಂದ್ರಾ? ಮತ್ತು ಅವನು ಇಲ್ಲೇ ಬರಕ್ಕೆ ಹೇಳ್ಬಿಡ್ತೀನಿ ತಾಳಿ. ಶೇಷ ಗುರು, ಶೇಷ ಸಿಕ್ಕದ್ನಾ? ಹಾಂ ಗುರು, ಚಳಿ ಆಗ್ತಿದ್ಯಾ ನಿಮ್ಗೆ? ಇಲ್ಲಪ್ಪ, ನನಗೂ ಅದೇ. ಅದು ಇದು ಬೈಕರ್ಸ್ ಯಾಕಾದ್ಮೇಲೆ ಶೆಕೆ ಆಗ್ಬಿಡೋದು ಅಲ್ಲಿ. ಅಯ್ಯೋ ಇದ್ಯಾವುದು ಗುರು ಇದು, ಈಗಲೇ ಶೆಕೆ ಹೊಡಿದೈತಲ್ಲ ಅನ್ಕೊಂಬಿಟ್ಟೆ. ಟೈಗರ್ ಅಲ್ಲಿ ಮುಂದೆ ಇದೆಯಾ? ಟೈಗರ್ ಫುಲ್ಲು ನನ್ನ ಮುಂದೆ ಇದೆ. ನೆಲಮಂಗಲ ಟೋಲ್ ತನಕ ನೀವು ಲೀಡ್ ತಗೊಳ್ಳಿ. ಆಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮುಂದಕ್ಕೆ ನಾನು ಬರ್ತೀನಿ. ಫ್ಯೂಯಲ್ ಹಾಕ್ಸೋದಕ್ಕೆ ಒಂದು ಸ್ವಲ್ಪ ಪಿಟ್ ಸ್ಟಾಪ್ ಕೊಟ್ಟಿದ್ವಿ. ಇಲ್ಲಿ ಬ್ಯೂಟಿಫುಲ್ ವೆದರು, ಸಾಕಾಗಿದೆ. ಲೆಜೆಂಡ್ ಆಫ್ ರೋಡ್ ವೆಹಿಕಲ್. ನಾವು ಒಂದು 20 ಕಿಲೋಮೀಟ್ರಿಂದ ಹೋಟ್ಲ್ ಹುಡುಕ್ತಾ ಇದ್ದೀವಿ. ಹೋಟ್ಲೇ ಸಿಗ್ತಾ ಇಲ್ಲ ಈ ರೋಡಲ್ಲಿ. ಎಲ್ಲ ಹೋಟ್ಲುಗಳು ಬೋರ್ಡ್ ಹಾಕಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬ್ರೇಕ್ಫಾಸ್ಟಿಗೆ ಹೋಟ್ಲು ಬೇಕು. ನಮ್ಮ ಡೆಸ್ಟಿನೇಷನ್ನೇ ಇನ್ನೇನು ರೀಚ್ ಆಗಿಬಿಡ್ತೀವಿ ಅನ್ಸುತ್ತೆ. ಅರ್ಧ ಗಂಟೆ ಹಿಂಗೆ ಹೋಯ್ತು ಅಂದರೆ. ದೇವ್ರೇ, ಒಂದೊಳ್ಳೆ ಇಡ್ಲಿ ವಡೆ ಸಿಗೋ, ಪಲಾವ್ ಸಿಗೋ ಹೋಟ್ಲು ತೋರ್ಸಪ್ಪ ಪ್ಲೀಸ್.
ಇಡ್ಲಿ ವಡೆ ಪಲಾವ್ ಅಂತ ಇದ್ದಂಗೆ ಹೊಟ್ಟೆ ಗುಳುಗುಳು ಅಂತ ಇದೆ. ಅಣ್ಣ ಮುಂದೆ ಹೋಟ್ಲು ಬರುತ್ತಾ ಯಾವ್ದಾರ? ಹೋಟ್ಲು ಇದೆಯಂತೆ ಗುರು. ಆಟೋದನ್ನು ಕೇಳಿದೆ. ಇಲ್ಲೇ ಬರ್ಬೇಕು. ಅಣ್ಣ ಇಲ್ಲಿ ಹೋಟ್ಲ್ ಎಲ್ಲ ಐತಣ್ಣ? ಹೌದಾ? ಹಾ, ಮುಂದೆ ರೈಟ್ ಮರದ ಹತ್ರ ಅಂತ. ಬ್ರೇಕ್ಫಾಸ್ಟ್ಗೆ ಸರ್ ಮುಂದೆ ಇದೆಯಂತೆ. ಓ ಇಲ್ಲೇ ರೈಟ್ ಸೈಡ್ ಹೊಟ್ಟೋದ್ರಿ. ರೈಟ್ ಸೈಡ್. ಹೌದಾ? ಸರಿ ಹೋಗಿ ಬರ್ಬೇಕು. ಯೂಟರ್ನ್ ಹಾಕ್ಲಾ? ಹಾ, ಯೂಟರ್ನ್ ಹಾಕಿ. ಇಲ್ಲೇ ಇದೆ, ಅದು ತಿನ್ಕೊಂಬಿಡೋದ. ಕಾರ್ತಿಕ್ ರಾಮ್ ಬಂದ್ರು. ಸರ್ ಯಾವುದು ಸಿಕ್ಕಿಲ್ಲ, ಇದೇ ಇರ್ಲಿ ಅಲ್ವಾ ಕಾರ್ತಿಕ್? ನೀವು ರೈಟ್ ಅಂದ್ರಲ್ಲ, ನಾನು ಸ್ಲೋ ಮಾಡಿದೆ. ಕಾರ್ತಿಕ್ ಅದೇ ಟೈಮ್ ಸಿ ಅಂತ ಪಿಕಪ್ ತಗೊಂಡ್ರು. ಬನ್ನಿ, ಇದೇ ದೋಸೆ ಪಾಸೆ ಹೋಟ್ಲು. ಓ ಇದೇ ದೋಸೆ ಪಾಸೆ ಹೋಟ್ಲು. ನಾನು ಅದಕ್ಕೆ ಆ ಶೂಸ್ ಹಾಕೋ ಬಂದಿಲ್ಲ. ಯಾವುದು ಇದು? ಬೆಸ್ಟು. ಇಲ್ಲಿ ಚೆನ್ನಾಗಿತ್ತು ಹೋಟೆಲ್. ಕೊನೆಗೂ ಸಿಕ್ಕಿ ಒಳ್ಳೆ ನಾಷ್ಟ ಮಾಡಿಕೊಂಡು ಇವಾಗ ಹೊಡ್ತಾ ಇದ್ದೀವಿ. ಪಲಾವ್ ಅಂತೂ ಸೂಪರ್ ಆಗಿತ್ತು ಗುರು. ಇಲ್ಲಿ ಎಲ್ಲ ಬಂದ್ರೆ ಬೈ. ಜೈ ಆಂಜನೇಯ. ಐತೆ ಬೈಕ್ ಹೋಗುತ್ತೆ ಹೋಗಿ ಅಂತಂದ್ರು. ಇಲ್ಲಿಂದ ಅವರು ಬತ್ತವ್ರ? ಎಲ್ಲರೂ ಮಜಾ ಇದು. ಹಿಂಗೆ ಹೋಗ್ಬೇಕೇನೋ, ದಾಟ್ಬೇಕಾ? ಹಂಗೆ ಹೋಗ್ಬೇಕು. ದೇವಸ್ಥಾನ ಆಗುತ್ತಲ್ಲ. ಓಕೆ. ಸೊ ನಮಗೋಸ್ಕರ ಇವರು ಇದೆಲ್ಲ ಎತ್ಬಿಟ್ಟು ಹೋಗ್ತಾವ್ರೆ. ಥ್ಯಾಂಕ್ಸ್ ಅಣ್ಣ. ಹೋಗಿ ಸರ್, ಹಂಗೆ ಮುಂದಕ್ಕೆ ಹೋಗಿದ್ರು. ಬೇಡ ಸುಮಾ, ಸ್ಟ್ರೈಟ್ ಹೋಗ್ತಾನೆ ಇರೋದಲ್ಲ. ಸ್ಟ್ರೈಟ್ ಇದೇ ದೇವಸ್ಥಾನ. ಇಲ್ಲೆಲ್ಲ ಡೆಸ್ಟಿನೇಷನ್ ಇಲ್ಲೇ. ಈಗ ಹಂಗೆ ಲೆಫ್ಟ್ ಹೋಗ್ಬೇಕು. ರಿವರ್ ಕ್ರಾಸಿಂಗ್, ವಾಟರ್ ಕ್ರಾಸಿಂಗ್. ಈಗ ಡೆಸ್ಟಿನೇಷನ್ ಡನ್. ಇಲ್ಲಿಂದ ಸ್ಟಾರ್ಟ್. ಡೆಸ್ಟಿನೇಷನ್ ಡನ್ ಕೊಟ್ಟಂಗೆ ಲೊಕೇಶನ್ ಆಫ್ ಆಗೋಯ್ತು. ಚಂದ ಉಂಟಾ ರೋಡು? ಬನ್ನಿ ಆರಾಮ್ಸೆ. ಮಜಾ ಉಂಟಾ? ತುಂಬ ಮಜಾ ಉಂಟಾ? ಲೊಕೇಶನ್ ಆಫ್ ಆಗೋಯ್ತು. ಹಂಗೆ ಹೋಗ್ತಾನೆ ರೀ ಅಷ್ಟೇ. ಹೋಗ್ಬೇಕು, ಲೊಕೇಶನ್ ಬೇಡ. ಬನ್ನಿ. ರೋಡ್ ಖರಾಬಾಗಿದೆ. ಮಜಾ ಉಂಟಾ?